ಈಗ ವಿದ್ಯಾರ್ಥಿಗಳೇ ಈ ಗಣಿತಗಳು ಕೆಲವೊಂದು ಭಾಳ ಇಂಪಾರ್ಟೆಂಟ್ ಇರ್ತಾವೆ, ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ನೀವು ಕ್ರಮಬದ್ಧವಾದ ಅಭ್ಯಾಸಗಳನ್ನು ಮಾಡಿದ್ದರಿಂದ ನಿಮಗೆ ಈ ಗಣಿತಗಳು ಭಾಳ ಸರಳ ಬರ್ತಾವೆ ನೋಡ್ಬೇಕಾದ್ರೆ. ಈಗ ನಿಮ್ಗೆ ಇದರ ಕೆಲವೊಂದು ಗಣಿತಗಳು ಬರ್ಲಿಕ್ಕತ್ತು, ಈಗ ನನಗೆ ಖಾತ್ರಿ ಅದು. ಅದಕ್ಕೆ ನೀವು ಸೀರಿಯಲ್ ಪ್ರಕಾರ ಗಣಿತಗಳನ್ನು ನೋಡ್ರಿ. ಈಗ ಏನದ ಅದು ದಶಮಾಂಶ 4 ಮೂಲಭೂತ ಕ್ರಿಯೆಗಳು NCB ನಂಬರ್ 6 ಅಂದ್ರೆ ನವೋದಯ 6ನೇ ಚಾಪ್ಟರ್ ಏನದ ಬರೀ ದಶಮಾಂಶ ಮೇಲೆ ಇರ್ತಾವೆ. ಆಮೇಲೆ ಸ್ಥಾನ ಬೆಲೆ, ಆಮೇಲೆ ಶೇಕಡ, ಮತ್ತು ಶೇಕಡಾಗಿ ಭಿನ್ನ ರಾಶಿ ಮಾಡೋದು, ಭಿನ್ನ ರಾಶಿಯನ್ನು ದಶಮಾಂಶ ಮಾಡೋದು, ಎಲ್ಲ ನಮೂನಿ ಗಣಿತಗಳು. ದಶಮಾಂಶ ಗುಣಾಕಾರ ಒಂದು ಮಾಡಿಬಿಟ್ರೆ ಗಣಿತ ಅಲ್ಲದು. ದಶಮಾಂಶದಾಗ ಎಷ್ಟು ನಮೂನಿ ಇರ್ತಾವ, ಆಮೇಲೆ ದಶಮಾಂಶನ ಶೇಕಡದಾಗ ಬರಿಬೇಕಾಗ್ತದೆ, ಭಿನ್ನ ರಾಶಿ ಒಳಗೆ ಬರಿಬೇಕಾಗ್ತದೆ, ಆಮೇಲೆ ಅಂದಾಜು ಬೆಲೆದಾಗ ಬರಿಬೇಕಾಗ್ತದೆ, ಸ್ಥಾನ ಬೆಲೆಗಳ ವ್ಯತ್ಯಾಸ ಬರಿಬೇಕಾಗ್ತದೆ. ಬರೀ ಒಂದೇ ಇರಂಗಿಲ್ಲ ದಶಮಾಂಶದಾಗ. ದಶಮಾಂಶದ ಮೂಲ ಕ್ರಿಯೆಗಳ ಬಗ್ಗೆ ನೀವು ಅಭ್ಯಾಸ ಮಾಡಿದಿರಿ ಅಂದ್ರೆ ಕ್ವಶನ್ ಪೇಪರ್ದಾಗ ಬೇಕಾದ ಬೀಳುವಲ್ಲಿ ಚೆಕ್ ಮಾಡ್ಲಿಕ್ಕೆ ಬರ್ತದೆ. ಈಗ ನಾ ದೂರ ಸರಿತನು ಈ ಗಣಿತಗಳು ನಿಮ್ಗೆ ಭಾಳ ಸರಳ ಅನ್ಸಾವ. ಈಗ ಮಾಡ್ರಿ, ಕಲೀರಿ, ನೋಡ್ರಿ. ಬಿಡಿಸೋದಾತಂದ್ರೆ ನೀವು ಲಕ್ಷ ಕೊಟ್ಟು ನೋಡ್ರಿ, ಎಷ್ಟು ಬಾಯದಿಂದ ಉತ್ತರ ಬರ್ತದೆ ನೋಡೋದು. 16, 25, 2 ನೋಡ್ರಿ, ಅದು ಸರಳ ಲೆಕ್ಕ. ಇವೆಲ್ಲ ನೋಡ್ರಿ, ಈ ನಂಬರ್ ಏನು ಬಿದ್ದಿರ್ತಾವಲ್ಲ ಇವು ನವೋದಯದಾಗ ಬಿದ್ದಾವಂತ ತಿಳ್ಕೊಬೇಕು. ನೋಡ್ರಿ, ನಾ ಎಷ್ಟು ಬಿರಿ ಕಲಿಸಿನೋ ನವೋದಯದಾಗ ಬಿದ್ದ ಗಣಿತಗಳು ಇವು. ಎಲ್ಲಿ ರಿಜಿಸ್ಟರ್ ನಂಬರ್ ಇರ್ತದ ಅದು ನವೋದಯ ಕ್ವಶನ್ ಪೇಪರ್ದೊಳಗೆ ನವೋದಯ ವಿದ್ಯಾಲಯದಕ್ಕೆ ಇದು ಏನೋ ಅಂಡಮಾನ್ ನಿಕೋಬಾರ್ ಅಂದ್ರೆ ಕೇಂದ್ರಾಡಳಿತ ಪ್ರದೇಶದ ನವೋದಯ ಸಹಿತ ಇದರಾಗ ಬಂದಿರ್ತಾವೆ. ಕ್ವಶನ್ ಪೇಪರ್ 2 ನಮೂನಿ ಅವು. ಒಂದು ಈ ಕಡೆ ಕೇಂದ್ರಾಡಳಿತ ಪ್ರದೇಶ, ಅಲ್ಲಿ ಬರ್ಪ ಬೀಳೋದರಿಂದ ಎಕ್ಸಾಮ್ 2ನೇ ಸಲ ಬೇರೆ ಟೈಮ್ದಾಗ ತಗೋತಾರಂತ ಅವಾಗ ಅಂತಿದ್ರು. ಈಗೇನು ಮಾಡ್ತಾರೋ ಗೊತ್ತಿಲ್ಲ. ಈಗ ಎಲ್ಲರೂ ನೀವು ಮಾಡ್ರಿ, ಚೆನ್ನಾಗಿ ಮಾಡಿ. ಇದನ್ನು ನಾನು ಭಾಳ ಸರಳ ಹೇಳ್ತಾನೆ. ಈಗ ನೋಡ್ರಿ, 7 7 7 7 7 ಅದ. ಇದನ್ನ ಭಾಗಲಬ್ಧ ಶೇಷ ಕಂಡು ಹಿಡೀರಿ ಅಂತ ತಿಳ್ಕೊಂಡು ಕಿಶನ್ ಬಿದ್ದಾಗ ಇದು ಭಾಳ ಕೇರ್ಫುಲಿಯಾಗಿ ಮಾಡಬೇಕು. ತಿಳ್ಕೊಂಡಾಡ ಸರಳ ಅಲ್ಲಿದು. ಇದಕ್ಕೆ ನಾ ಆಪ್ಷನ್ಸ್ ಕೊಟ್ಟಿಲ್ಲ, ಯಾಕಂದ್ರೆ ಇದು ಮಾಡ್ಲಿಕ್ಕೆ ಬರ್ಬೇಕು ನಿಮಗೆ. ಅದಕ್ಕೆ ನೀವು ಆಪ್ಷನ್ಸ್ ಇರಂಗಿಲ್ಲ. ಇದನ್ನು ಹೆಂಗೆ ಮಾಡ್ಬೇಕು ಅನ್ನೋದು ಕಲಿಸ್ತದೆ. ಇದರ ಮೇಲೆ ಮಾದರಿ ಬೇಕಾದ ಬಿಡಿ, ನಾವು ನಿಮಗೆ ಕಲಿಸ್ಲಿಕ್ಕೆ ಬರ್ತದೆ. ತಿಳಿತಲ್ಲ? ಚೆನ್ನಾಗಿ ಮಾಡಿ. ಆಯ್ತಾ? 16, 25 ತಳಗ 100 ಅದ. ಇದನ್ನ 16 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ರಿ. 16 ಬಿಂದು 25 ಉತ್ತರ ಸಂಖ್ಯೆ ಅನ್ನೋದು ಡಿ ಅದ, ಹಾಕಿಬಿಡ್ರಿ. ಇದನ್ನ ಭಿನ್ನ ರಾಶಿ ಒಳಗೆ 16 ಪೂರ್ಣಾಂಕ 1 4 ಅಂಶ ಇರ್ತಾನೆ. 25ಕ್ಕೆ 100 ಬಾಯಿಸಿ ಬಿಡ್ರಿ ನೀವು. ಇದು ಭಿನ್ನ ರಾಶಿ ಒಳಗೆ ಹೆಂಗಿರ್ತದ, ಇದು 16 ಪೂರ್ಣಾಂಕ ಇಟ್ಕೊಂಡು ಬಿಡ್ರಿ. 25 ಮ್ಯಾಲೆ ಇಡ್ರಿ, ತಳಗ 100 ಇಡ್ರಿ. 25 1 25 4 ಬರೋಬ್ಬರಿ 16 ಪೂರ್ಣಾಂಕ 1 4 ಅಂಶ ಭಿನ್ನ ರಾಶಿ ಒಳಗೆ ಇರ್ತದೆ. ಇದು ಎಕ್ಸ್ಟ್ರಾ ಅಭ್ಯಾಸ ಇದೆ, ವಿಡಿಯೋ ನಂದಿದು. ಅದನ್ನು ಕಲಿಬೇಕು ನೀವು. ಇದನ್ನು ಭಿನ್ನ ರಾಶಿಯಲ್ಲಿ ಇಡ್ರಿ ಅಂದಾಗ ನೀವು ಇದನ್ನು ಮಾಡಬೇಕು. ಇದು ಹಿಂಗೆ ನೋಡ್ರಿ, ಎಷ್ಟು ಇಂಪಾರ್ಟೆಂಟ್ ಹೋಗೋದು. ಆಮೇಲೆ ಇದನ್ನ ಏನು ಕೇಳ್ತಾನೆ ನಾವು, ಭಾಗಲಬ್ಧ ಶೇಷ ಕಂಡು ಹಿಡಿಯಿರಿ ಅಂತ. ಅವಾಗ ನಾವು 77 3 4 5 1 2 3 4 5 ಇಲ್ಲಿ ಏನು ಮಾಡಬೇಕು, ಭಾಗಾಕಾರ ಮಾಡುವಾಗ ಸ್ವಲ್ಪ ಹುಷಾರ್ಲೆ ತಗೋರಿ. ಇಲ್ಲಿ ಮ್ಯಾಲೆ ಏನು ಮಾಡಬೇಕು, ಇದರ ಸ್ಥಾನ ಬೆಲೆ 2 0 ಕೊಡಬೇಕು. ಇಲ್ಲಿ ಏನು ಮಾಡಬೇಕು, 77 77 1 77 ಪೂಜಿ ಈ 7 ತಗೊಂಡ್ರಿ, ಭಾಗ ಹೋಗೋದಿಲ್ಲ. ಇದು ತಗೋರಿ, 77 1 77 ನೋಡಿ ಎಷ್ಟು ಬಂತು, 0 ಬಂತು. ಈ 7 ತಗೋರಿ. ಆಮೇಲೆ ಈ 7 ತಗೊಂಡ್ರೆ ಭಾಗ ಹೋಗಂಗಿಲ್ಲ. 7 ಈ 0 ತಗೋರಿ. ಈ 0 ತಗೊಂಡಾಗ ಏನಾಗ್ತದೆ, 77 ಅದ, ಮತ್ತೊಂದು 0 ತಗೋರಿ, ಮತ್ತೊಂದು 0 ತಗೋರಿ. ನೋಡ್ರಿ, ಇನ್ನೊಂದು ಸ್ವಲ್ಪ ಭಾಳ ಹುಷಾರ್ಲೆ ನೋಡ್ರಿ. ಇದನ್ನು 77 77 0 ಆಯ್ತು. ಆಮೇಲೆ 7 ತಗೊಂಡ್ರಿ, ಭಾಗ ಹೋಗಂಗಿಲ್ಲ. ಮತ್ತೊಂದು 7 ತಗೋರಿ, 1 ಭಾಗ ಹೋತು. ಈಗ ಇದು 7 ತಗೊಂಡ್ರಿ, ಅವಾಗ ಏನಾಯ್ತು, ಸಣ್ಣದಾತು, 1 0 ಕೊಟ್ರಿ. ಈಗ 1 0 ತಗೊಂಡ್ರಿ, ಇದು ಸಣ್ಣದಾತು. ಈಗ 700 ತಗೊಂಡ್ರಿ, ಅವಾಗ ಏನು ಮಾಡಬೇಕು, 7 7 ಅಂದ್ರೆ 7 ಬತ್ಲೆ ನೋಡ್ರಿ. 77ಕ್ಕೆ
ಏಳಂಬತ್ತಲೆ 63 ಹತ್ತದ, ಏಳಂಬತ್ತಲೆ 63, 9 ಮಾಡಿ ನೋಡ್ರಿ, ಇಲ್ಲಿ 8 ಹತ್ತದ, 9 7 63, 6, 9 7 63, ಒಂದು 6, 69, 693. ನೋಡ್ರಿ ಹೆಂಗದ ಇದು ಗಣಿತ. ಇದರ ಭಾಗಲಬ್ಧ ಶೇಷ ಕಂಡು ಹಿಡ್ರಿ ಅಂದಾರ ಅವರು. ಅದಕ್ಕೆ ನಿಮಗೆ ಹೇಳೋದು ಭಾಳ ಹುಷಾರ್ಲೆ, ಭಾಳ ಕಾಂಪ್ಲಿಕೇಟೆಡ್ ಗಣಿತ ಇದು. ಯಾಕಂದ್ರೆ ಇದೊಂದು ಮೊನ್ನೆ ಇದ್ರ ಬ್ಯಾಂಕಿನ ಪರೀಕ್ಷೆದಾಗ ಬಿದ್ದದ ಇದು ಗಣಿತ. ಬ್ಯಾಂಕಿನ ಮೊನ್ನೆ ಎಕ್ಸಾಮ್ ಕಟ್ಟಿದ್ರು ಒಬ್ರು, ನಾನು ಪ್ರಶ್ನೆ ಕಳಿಸಿದ್ರು, ಅದಕ್ಕೆ ಇದನ್ನು ಹಾಕಿದ್ನ. ನಾ ಹಾಕಿದ್ದೆ ಉತ್ತರ ಬಂದದಂತಲ್ಲಿ. ಅವ್ರಿಗೆ ಇದು ಕನ್ಫ್ಯೂಸ್ ಹಿಡಿದು ಬಿಟ್ಟಾರೆ ಹೆಂಗೆ ಮಾಡೋದು ಅನ್ನೋದು. 77 ಅಂದಲ್ಲಿ 77 2 0, ಈ 7 ತೊಗೊಂಡ್ರಿ ಸಣ್ಣದಾತು, ಈ 7 ತೊಗೊಂಡ್ರಿ 77 ಅಂದಲ್ಲಿ 77 ಆಯ್ತು, ಈ 7 ತೊಗೊಂಡ್ರಿ ಬಾಗ್ ಹೋಗಂಗಿಲ್ಲ, ಈ 0 ತೊಗೊಂಡ್ರಿ ಇದು ಯಾಕಂದ್ರೆ 70 ಸಣ್ಣದಾತು, ಈ 0 ತೊಗೊಂಡಾಗ ಒಂದು 0 ಕೊಡ್ಬೇಕಾಗ್ತದೆ. 7 ಬತ್ಲೆ 9 7 63, 6, 9 7 63, 693, ಶೇಷ ಎಷ್ಟು ಬಂತು? 7 ಬಂತು. ಭಾಗಲಬ್ಧ ಬರೋಬರಿ 101, 2 0, ಶೇಷ ಬರೋಬರಿ 7. ಶೇಷ ಇಸ್ಕೊಟ್ಟು 7. ನೋಡ್ರಿ, ಇದು ಭಾಳ ಹುಷಾರ್ಲೇ ಇರಬೇಕು. ಯಾಕಂತಂದ್ರೆ ಇದನ್ನ ಅತಿ ಚಂದಂಗೆ ತಿಳ್ಕೊರಿ. ಅದು 7 ಕಾಣಿಸ್ಲಿಲ್ಲ, ಇನ್ನೊಂದ್ಸಲ ಬಿಡಿಸ್ತೀನಿ. ಯಾಕಂದ್ರೆ ನಿಮಗೆ ಜಾಗ ಅಲ್ಲಿ 7 ಕಾಣಿಸ್ಲಿಲ್ಲ, ನಿಮಗೆ ಮತ್ತೊಮ್ಮೆ ಕಲಿಸಿದಂಗೂ ಆಯ್ತು. ಅದು ಉತ್ತರ ಮಾತ್ರ ಅಷ್ಟು ಬಂದಂಗ. ಯಾಕಂದ್ರೆ ಅದನ್ನು ಕೇರ್ಲೆಸ್ ಮಾಡಿಬಿಟ್ರೆ ನಮಗೆ ತೊಂದರೆ ಆಯ್ತು. ನೋಡಿ ಇನ್ನೊಂದ್ಸಲ 7 7 7 7, 5 7, 1 2 3 4 5 ಇದ್ರದ್ದು ನೀವು ಭಾಗಾಕಾರ ಮಾಡುವಾಗ 77 ಇಡಬೇಕಾದ್ರೆ ಬಿಂದುದ ಮುಂದೆ 2 ಸ್ಥಾನ ಬಂದ್ರೆ 2 0 ಕೊಡಬೇಕು. ಈ ಕಡೆ ಕೊಡೋದು ಭಾಗಲಬ್ಧ. 77 ಅಂದಲೇ 77 0, ಈ 7 ತಗೊಂಡ್ರಿ ಸಣ್ಣದಾತು, ಇಲ್ಲಿ 0 ಕೊಟ್ರಿ, ಈ 7 ತಗೊಂಡ್ರಿ. 77 ಅಂದಲೇ 77 0, ಈ 7 ತಗೊಂಡ್ರಿ ಸಣ್ಣದಾತು, ಈ 0 ತಗೊಂಡ್ರಿ ಮತ್ತೆ ಸಣ್ಣದಾತು, ಈ 0 ತಗೋರಿ. 7 ಬತ್ಲೆ ಎಷ್ಟು? 7 ಬತ್ಲೆ 63. ನೋಡು, ನಾ 9 ಹಚ್ಚಿದ್ದಿಲ್ಲ ನೋಡು. ನಾ ತಿಳಿಸಿದ್ದೆ ಚಲೋ ಆಯ್ತು ನೋಡು. 7 ಬತ್ಲೆ 63 ಅಂದರೆ 693. 10 3 ಆದ್ರೆ 7, ಕೈಲ ಬಂತು ಅಂದ್ರೆ 10 10 ಆದ್ರೆ 0 0 0 7. ಜಾಗ ಸಾಲಿಲ್ಲ ಅದಕ್ಕೆ. ಭಾಗಲಬ್ಧ 1 0 1 0 0 9, ಶೇಷ 7. ನೋಡಿ ಉತ್ತರ ಹೆಂಗದ ನೋಡ್ಗಣಿ. ಇದು ಮೊನ್ನೆ ಬ್ಯಾಂಕಿನ ಪರೀಕ್ಷೆಗೆ ಬಿದ್ದದು, ನೆನ್ಪಿಟ್ಕೊಡ್ರಿ. ಆಮೇಲೆ ಈ ಲೆಕ್ಕಗಳನ್ನ ಎಕ್ಸ್ಟ್ರಾ ಆನ್ಸರ್ದಾಗ 12.25 ತಳಗ 25, ಇದರ ಸ್ಥಾನ ಮೇಲೆ 100 ಕೊಡ್ರಿ. ಆಮೇಲೆ 25 ಭಾಗ ಹೋಗ್ತದೆ. 25 4 100, 25 ಮೊದಲೇ 225 ಬರೋಬರಿ 49, ತಳಗ 100. ಇದನ್ನ ದಶಮಾಂಶದಾಗ ಭಿನ್ನ ರಾಶಿ ಒಳಗೆ ಹಿಂಗಿಡ್ಬೇಕು. ಮ್ಯಾಲೆ ಅದರಾಗದ ದಶಮಾಂಶದಾಗದ. ಎಕ್ಸ್ಟ್ರಾ ಆನ್ಸರ್ಗಳಂದ್ರೆ ಏನು? ನಿಮ್ಗೆ ಹೆಚ್ಚಿನ ನಾಲೆಜಕ್ಕಾಗಿ ನಿಮಗೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಉತ್ತರ ಕೊಡ್ಲಿಕ್ಕೆ ಬರ್ಬೇಕಂತ ಹೇಳ್ತಿರ್ತಾನ. ಬರೀ ದಶಮಾಂಶದಾಗ ಇಡ್ಬೇಕು. ಈಗ ಭಿನ್ನ ರಾಶಿ ಒಳಗೆ ಬಂದ್ರೆ ಇದನ್ನ ಬಿಟ್ರೆ ಮತ್ತೊಂದು ಭಿನ್ನ ರಾಶಿ ಇಡ್ಲಿಕ್ಕೆ ಬರೋದಿಲ್ಲ. ಇಡ್ರಿ ಭಿನ್ನ ರಾಶಿ ಒಳಗೆ ಹೆಂಗೆ ಇಡ್ತಾನ ಅಂದ್ರೆ 49 100 ಇಡ್ತಾನೆ. ಯಾಕೆ ಇಡ್ತಾನ? ಎದರಲ್ಲೇನೂ ಭಾಗ ಹೋಗುದಿಲ್ಲ. ಆಮೇಲೆ ದಶಮಾಂಶದಾಗ ಹೆಂಗೆ ಇಡ್ತಾನ? 0.49. ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ. ಸಿ. ಈಗ ಹೆಂಗಾದ್ರು ಇದು ದಶಮಾಂಶದಾಗ ಕಲ್ತ್ರಿ ನೀವು. ದಶಮಾಂಶದಾಗ ಹಿಂಗೆ ಬಂತು. ಶೇಕಡಾದಾಗ ಕೇಳಿದ್ದ ಇದನ್ನ ಉತ್ತರ ಅಂದ್ರೆ ನೋಡ್ರಿ 49% ಅಂತ ಹಚ್ಚಿಬಿಡ್ರಿ. ನಿಮಗೆ ಏನು ಬೇಕಾದ್ರೆ ಕೇಳಿ ಅವು ಪ್ರಶ್ನೆಯನ್ನು ನೀವು ಉತ್ತರ ಕೊಡ್ಲಿಕ್ಕೆ ಇಲ್ಲಿ ನಿಮಗೆ ನಾ ಹಾಕಿಬಿಟ್ಟು ಇದನ್ನ ಎಕ್ಸ್ಟ್ರಾ ಅಭ್ಯಾಸ. ಇದು ವಿಶೇಷವಾದ ಅಭ್ಯಾಸ. ಇದು ಬೇಕಾದ್ರೆ ಉತ್ತರ ಕೇಳಿ. ದಶಮಾಂಶದಾಗ ಕೇಳಿದ್ರೆ ಇದನ್ನು ಕೊಡ್ರಿ, ಭಿನ್ನ ರಾಶಿ ಒಳಗೆ ಕೊಟ್ರಿ ಇದನ್ನು ಕೊಡ್ರಿ, ದಶಮಾಂಶದಾಗ ಕೊಟ್ಟಾಗ ಇದನ್ನು ಕೊಡ್ರಿ, ಶೇಕಡಾದಾಗ ಕೇಳಿದ್ದಂದ್ರೆ ಹಿಂಗೆ ಕೊಡ್ರಿ. ನಿಮಗೆ ಏನು ಬರಂಗಿಲ್ಲ ಹೇಳ್ರಿ ಗಣಿತನ ಕಲೀರಿ. ಯಾಕಂದ್ರೆ ಇದು ಇಂಥ ಗಣಿತಗಳನ್ನು ಕಲಿಯೋದ್ರಿಂದ ನಿಮ್ಮಲ್ಲಿ ಒಂದು ಶಕ್ತಿ ಬರ್ತದೆ. ವಿದ್ಯಾರ್ಥಿಗಳಿಗೆ ಕುಣಿದಾಡ್ಕೊಂತ ಶಾಲೆಗೆ ಹೋಗ್ತೀರಿ.
ಯಾಕೆ ಕಾಫಿ ಮಾಡಬೇಕಪ್ಪ, ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿದ್ರೆ ಕಾಫಿ ಅವಶ್ಯಕತೆನೇ ಇಲ್ಲ. ಮೊದಲು ನಾವು ಕಲಿತ ಶಾಣ್ಯರಾದ್ರೆ ವಿದ್ಯಾರ್ಥಿಗಳು ಶಾಣ್ಯರಾಗ್ತಾರೆ. ಮೊದಲು ಈ ಅಭ್ಯಾಸ ಮಾಡಬೇಕಾದ್ರೆ ಇದನ್ನು ನಿಮಗೆ ಕಲಿಸ್ಬೇಕಾದ್ರೆ ಮೊದಲು ನಾವು ಪರ್ಫೆಕ್ಟಾಗಿ ಅಭ್ಯಾಸ ಮಾಡ್ಕೊಂಡು ಬಂದಾಗ ನೀವು ಶಾಣ್ಯರಾಗ್ತೀರಿ. ವಿದ್ಯಾರ್ಥಿಗಳು ಶಾಣೆ ಆಗ್ಬೇಕಂದ್ರೆ ಬಂದ ಮಂದಿ ಊಟಕ್ಕೆ ಆಗ್ಬೇಕಾದ್ರೆ ಮನ್ಯಾಗ ಬುಟ್ಟಿ ತುಂಬ ಜೋಳ ಇರ್ಬೇಕು. ವಿದ್ಯೆ ಎಲ್ಲ ಕಡೆ ತುಂಬ್ಕೋಬೇಕು, ಶಿಕ್ಷಕರಲ್ಲೇ ವಿದ್ಯಾರ್ಥಿಗಳಲ್ಲೇ. ನಿಮ್ಮಲ್ಲಿ ಒಂದು ಶಕ್ತಿ ಹೆಂಗೆ ಬರ್ತದೆ, ಈ ಪೇಪರ್ ಕೋರ್ ನೀವು ಎಲ್ಲ ಗಣಿತ ಮುಗಿಸಿ ನೋಡಿ ಆಮೇಲೆ ನನಗೆ ಹೇಳ್ರಿ. ನೀವು ಕಾಲ್ ಮಾಡಿರಿ. ನೀವು ಎಲ್ಲ ಅಭ್ಯಾಸಗಳನ್ನ ಕ್ರಮಬದ್ಧವಾಗಿ ನೋಡ್ರಿ. ಎಲ್ಲ ರೀತಿಯ ಗಣಿತಗಳು ಬರ್ತಾವೆ ನಿಮಗೆ. ಇನ್ನ ಲಾಭ, ನೀ ಕೆಲಸದ ಲೆಕ್ಕಗಳು, ಸರಳ ಬಡ್ಡಿ ಲೆಕ್ಕಗಳು, ರಿಪೀಟ್ ಬರ್ತಾವೆ ಅಭ್ಯಾಸಗಳು ನೋಡ್ರಿ. ಈಗ ಯಾಕೆ ನಿಮಗೆ ಎಕ್ಸ್ಟ್ರಾ ಅಭ್ಯಾಸ ಹಾಕ್ಬೇಕಾಗಿತ್ತಂದ್ರೆ ಒಬ್ಬರು ಮತ್ತೆ ಟೀಚರ್ ಫೋನ್, ಸರ್ ಬರೀ ದಶಮಾಂಶದಾಗಿಟ್ರಿ ಭಿನ್ನ ರಾಶಿಯಾಗಿಟ್ರ ಹೆಂಗ್ರಿ ಅಂತ ಕೇಳಿದ್ರು. ಅದನ್ನೂ ಇಡ್ತಾನೆ ಗಪ್ಪರಿ ಅಂದ್ಯಾನ. ಇವೆಲ್ಲ ಹೇಳಲಿಕ್ಕೆ ನಾನು ಸ್ವಂತ ಬುದ್ಧಿ ಅಲ್ಲ. ರಿಟೈರ್ಡ್ ಟೀಚರ್ಗಳು ಭಾಷಣ ಇದ್ರು ಕೂತು ನೋಡ್ತಿರ್ತಾರೆ. ರಿಟೈರ್ಡ್ ಏನಾರ ಇದ್ರು ಪ್ರಿನ್ಸಿಪಾಲ್ರು ಸಹಿತ ನೋಡತ್ತಾರೆ. ನೋಡೇ ಪ್ರಿನ್ಸಿಪಾಲ್ ನೋಡ್ತಾರೆ. ಸತ್ಯವಾದ ಮಾತಿದ್ರು. ಆದ್ರೆ ಟೀಚರ್ಗಳು ಎಲ್ಲ ರೀತಿಯೊಳಗೆ ಮಾರ್ಗದರ್ಶನ ಮಾಡ್ರಿ. ಭಿನ್ನ ರಾಶಿಯಾಗಿ ಮಾಡ್ರಿ, ದಶಮಾಂಶದಾಗ ಮಾಡ್ರಿ, ಶೇಕಡದಾಗ ಮಾಡ್ರಿ. ನಮ್ಗಿಂತಲೂ ಸಣ್ಣ ರಿಟೈರ್ಡ್ ಟೀಚರ್ಗಳು ಕೂತಾರೆ ಇದಕ್ಕೆ ಮಾಲಕರು ಹಿಂದೆ ನೋಡ್ಕೋತ ಕೂತಾರೆ. ತಪ್ಪಲಾರ್ದ ನೋಡ್ತಾರೆ. ಅವ್ರು ಗಣಿತ ಎಕ್ಸ್ಪರ್ಟ್ ಇದ್ದವ್ರು. ಈಗ ಹಿಂದೆ ನೋಡೋರು ಇದ್ದಾರಂದ್ರೆ ನಾವು ಚಂದಂಗೆ ಹುಷಾರ್ಲೆ ಗಣಿತ ತಿಳಿಸ್ತೀವಿ ನಿಮಗೂ. ನಾವು ಬಂದದ್ದು ಅಟ್ಟೆ ತಿಳಿಸ್ತೀವಿ. ಬರ್ಲಾರ್ದು ನಾವು ಗುದ್ಮುರಿಗೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ನೋಡಿ 6.25 ಇಡ್ರಿ. ನೋಡ್ರಿ, ಈಗ 5 ಇಲ್ಲಿ ಇಡ್ರಿ. ಇದರ ಸ್ಥಾನ ಮೇಲೆ 100 ತಳಕ್ ಕೊಡ್ರಿ. ನೋಡ್ರಿ, 5 ಒಂದಲೆ 5 1 125 5 ಒಂದ್ಲೆ 5 2 10 5 5 25 125 ಆಯ್ತು. ಇದನ್ನ ದಶಮಾಂಶದಾಗ ಇದನ್ನ ನೋಡ್ರಲ್ಲ. ಈಗ ಎಕ್ಸ್ಟ್ರಾ ಆನ್ಸರ್ಗಳು ಚಾಲು ಮಾಡಿಬಿಡ್ತಾನೆ ಈಗ ನಿಮಗೆ ಎಲ್ಲ ರೀತಿಯಿಂದ. ಇದು 125 ಅದ. ಇದನ್ನು ಭಿನ್ನ ರಾಶಿ ಒಳಗಂದ್ರೆ ಹೆಂಗೆ ಇಟ್ಟಿರ್ತಾನ. ಇದು ಏನದ ದಶಮಾಂಶದ. ಇನ್ನೊಂದೆರಡು ಉತ್ತರ ಇಡಬೇಕಾಗಿತ್ತು, ಏನೋ ಮರ್ತನು ಇಡುತ್ತನು. ಇದನ್ನು ತಿದ್ಕೊಳ್ಳಿ. 10125 ಡಿ. ಏನೋ ಮರ್ತು ಉತ್ತರ ಹಾಕೋದು ಮರ್ತನ. ಇದೇ ಬಾಯಲ್ಲಿ ಮಾಡ್ತೀನಿ ನಾನು, ಗುರ್ತದ. ಡಿ 125. ಈಗ ನಾವು ಇಲ್ಲಿ ಹೋಗೋಣ. ಎರಡು ರೀತಿಯಿಂದ ತೋರಿಸ್ತೀನಿ. ಏನು ಆಳಗೊಂದೊಂದು ಹಿಂಗೆ ಮತ್ತೆ ನಾವು ಉತ್ತರ ಹಚ್ಚಿರಂಗಿಲ್ಲ. ಏನು ತಪ್ಪಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ತಿದ್ಕೋರಿ ಅದನ್ನು. ಈಗ ನೋಡ್ರಿ, ಈಗ 125 ಅದ. ಇದನ್ನ ದಶಮಾಂಶದಾಗ ಮಾಡ್ರಿ. ಒಂದು 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. 1.25 ಆಯ್ತು. ಉತ್ತರ ಎಲ್ಲಿದೆ ನೋಡ್ರಿ, ಎ ಅದ. ಉತ್ತರ ಸಿಕ್ಕದ್ ನಿಮಗೆ, ಏನು ಪ್ರಾಬ್ಲಮ್ ಇಲ್ಲ. ಭಿನ್ನ ರಾಶಿ ಒಳಗೆ ಮಾಡ್ರಿ ಅಂದ್ರೆ ಏನು ಮಾಡ್ತಾರೆ? 25 4 100, 25 5 125 ನೋಡ್ರಿ. 25 4 100, 25 5 125, 5 4 ಅಂಶ ಬರೋಬ್ಬರಿ ಹಿಂಗೂ ಇಡ್ಬೋದು. 1.14 ಅಂಶ ಹಿಂಗೆ ಇಡ್ಬೋದು. ದಶಮಾಂಶದಾಗ ಹಿಂಗಿಟ್ಟ ಶೇಕಡಾದಾಗ ಹೆಂಗೆ ಇಡ್ಬೋದು ಅದನ್ನೊಂದದಲ್ಲ. ಹೆಂಗಿಡ್ತಾನೆ ಶೇಕಡಾದಾಗ? 125 ಶೇಕಡ. ಇದು ಶೇಕಡಾದಾಗ ಹಿಂಗಿರ್ತದೆ, ನೆನ್ಪಿಟ್ಕೊಂಡು. 125 ಶೇಕಡ ಇರ್ತದೆ. ಶೇಕಡಾದಾಗ ಹೆಂಗೆ ಹಚ್ಚಿರ್ತಾರೆ ಅನ್ನೋದು ಅದನ್ನೂ ತಿಳ್ಕೊಂಡು ನೀವು. 125 ಶೇಕಡ. 2/5 ಅನ್ನು ದಶಮಾಂಶದಲ್ಲಿ ಬರೆದಾಗ ಬಹಳ ಸರಳ. ಇದನ್ನು ಬಾಗ್ಸೋತ್ ಕೂಡಬೇಡ್ರಿ ನೀವು. 2/5. ಈಗ ಇದು 10ಕ್ಕೆ ಭಾಗ ಹೋಗ್ತದಿಲ್ಲ ನೋಡ್ರಿ. ಇಡ್ರಿ 10 ನೋಡ್ರಿ. 5 2 10, 5 2 10. ಇದಕ್ಕೆ 2 ಗುಣಾಕಾರ ಮಾಡ್ರಿ. 2 2 4 = 4 10 ಆಯ್ತು. ಇದನ್ನ ದಶಮಾಂಶದಾಗ 0.4. ಉತ್ತರ ಸಂಖ್ಯೆ ಎ. ಚಂದಂಗೆ ತಿಳ್ಕೊರಿ ಗಣಿತಗಳು.
ದಶಮಾಂಶ ಇದು ಬಾಡಿ ಮೆಂಟಲ್ ಎಬಿಲಿಟಿ ಲೆಕ್ಕ ಇವು. ಈ ಅನುಕರ ನಂಬರ್ದಾಗೆ ನಿಮ್ಗೆ ಹೆಚ್ಚು ಕಡಿಮೆ ನಿಮಗೆ ಭಾಳ ಬೀಳ್ತಾವ ಗಣಿತವು. ಇದು ಅನುಕರ ನಂಬರ್ ಏನದಲ್ಲ ಸೈನಿಕ್ ಸ್ಕೂಲ್ನಾಗ ಬರೀ ಇಂಥ ಸಣ್ಣ ಲೆಕ್ಕನೇ ಹಾಕ್ಯಾರ ಅವ್ರು. ನೋಡ್ರಿ 2 ದಶಮಾಂಶದಲ್ಲಿ ಬರೆದಾಗ ಎಂಥ ಹುಡುಗರು ಬೇಕಾದಂಥ ಪಾಸ್ ಆಗಿಬಿಡ್ತಾವ. ಅದೇ ಇಂಥದ್ದು ಹೋಗದ್ರ ಅಂದ್ರೆ ಅದನ್ನು ಇಂಥ ಬಿರಿ ಲೆಕ್ಕ ಕಲ್ತಾಗ ನಿಮ್ಗೆ ಇಂಥ ಸಣ್ಣ ಲೆಕ್ಕಗಳು ಝಟ್ಪಟ್ ಉತ್ತರ ಹಾಕ್ಬಿಡ್ತಾರೆ. ಚೆನ್ನಾಗಿ ಫೇರ್ದ ಬರ್ಕೋರಿ. ಇದೊಂದು ಉತ್ತರ 2 ಹಾಕಿದ್ದಿಲ್ಲ ಗಡಿಬಿಡಿಯಾಗ, ಸಾರಿ ಹಾಕಿನಿ. ಉತ್ತರ ಇಲ್ಲದ ನಿಮ್ಗೆ ಹೆಂಗಾದ್ರೂ ಸಿಕ್ಕದು, ಅಳಗಿಸೋ ಅವಶ್ಯಕತೆ ಇಲ್ಲ.